ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಯತೀಂದ್ರ ಹೇಳ್ತಿರೋದು. ಸರ್ಕಾರನೂ ಭದ್ರವಾಗಿದೆ, ಸಿಎಂ ಸ್ಥಾನನೂ ಭದ್ರವಾಗಿದೆ. 2.5 ವರ್ಷದ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಮ್ಮ ತಂದೆ ಸಿಎಂ ಆಗಿರೋ ತನಕ ನಾನು ಮಂತ್ರಿಗಿರಿಯನ್ನು ಕೇಳಲ್ಲ. ಹೌದಲ್ವಾ? ಅದು ಒಂದು ರೀತಿ ನ್ಯಾಯನೇ. ಹಾಗಾಗಿ ನಮ್ಮ ತಂದೆ ಎಲ್ಲಿ ತನಕ ಸಿಎಂ ಆಗಿರ್ತಾರೋ ಅಲ್ಲಿ ತನಕ ನಾನು ಸಚಿವ ಸ್ಥಾನವನ್ನು ಕೇಳಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಒಂದು ಕಡೆ ಸುಮಾರು 30-40 ಜನ ಶಾಸಕರು ಸಂಪುಟ ಪುನರ್ರಚನೆ ಟೈಮಲ್ಲಿ ನಮ್ಮನ್ನು ಮಂತ್ರಿ ಮಾಡಿ ಅಂತ ಹೊರಟಿದ್ದಾರೆ. ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಹಿಂಟ್ ಸಿಕ್ಕಿರಬೇಕು ಅವರಿಗೆ. ಸಂಪುಟ ಪುನರ್ರಚನೆ ಅಂತಂದರೆ ಅಲ್ಲಿಗೆ ಸಿಎಂ ಸ್ಥಾನ ಬದಲಿಲ್ಲ ಅಂತ ಆಯಿತು. ಆ ಧೈರ್ಯದ ಮೇಲೆ ಯತೀಂದ್ರ ಅವರು ಈ ಮಾತುಗಳನ್ನ ಆಡಿರೋದ ಅಂತ ಅಲ್ಲ, ಮೊದಲನೇ ಬಾರಿಗೆ ಈ ಮಾತನ್ನು ಯತೀಂದ್ರ ಹೇಳಿದರೆ ಮೋಸ್ಟ್ಲಿ ಆ ಧೈರ್ಯ ಅಂತ ಹೇಳ್ಬೋದು. ಅರವಿಂದ್, ಕಳೆದ 1-1.5 ವರ್ಷಗಳಿಂದ ಏನು ಚರ್ಚೆಯಲ್ಲಿದೆಯೋ ಪ್ರತಿ ಈ ಹಂತದ ಚರ್ಚೆ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಕಾನ್ಫಿಡೆನ್ಸಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಾ ಇರುವಂಥದ್ದು. ಅಲ್ಲಿಗೆ ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಬಹಳ ಖಚಿತತೆ ಇದ್ದಂತಿದೆ. ಅಂದರೆ ಶಾಸಕರ ಹೋಗಿರುವಂಥದ್ದು ಮತ್ತೊಂದು ಈ ಎಲ್ಲ ಬೆಳವಣಿಗೆಗಳಿಗಿಂತಲೂ ಕೂಡ ಹೆಚ್ಚಾಗಿ ಖುದ್ದು ಮುಖ್ಯಮಂತ್ರಿಗಳೇ ಯತೀಂದ್ರ ಸಿದ್ದರಾಮಯ್ಯಗೆ ಭಾಳ ಕ್ಲಾರಿಟಿಯಾಗಿ ತಮ್ಮ ಸ್ಥಾನದ ವಿಚಾರದಲ್ಲಿ ಹೇಳಿರುವಂತಹ ಸಾಧ್ಯತೆಗಳೇ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಇಂಥದ್ದೇ ಕಾನ್ಫಿಡೆನ್ಸನ್ನು ತೋರಿಸ್ತಾರೆ. ಯಾವುದೇ ರೀತಿಯಾದಂಥ CM ಸ್ಥಾನದ ವಿಚಾರದಲ್ಲಿ ಗೊಂದಲಗಳು ಇಲ್ಲ. ಮತ್ತೆ ಇದನ್ನು ನನ್ನ ಬಳಿ ಕೇಳಬೇಡಿ, ನಾನು ಮೊದಲಿಂದಲೂ ಕೂಡ ಇದೇ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ. ಹೀಗಾಗಿ ಸರ್ಕಾರವೂ ಭದ್ರವಾಗಿದೆ, ಜೊತೆಗೆ CM ಸ್ಥಾನವೂ ಭದ್ರವಾಗಿದೆ. ಉಪಚುನಾವಣೆಯ ಫಲಿತಾಂಶದ ವಿಚಾರ ಏನೇ ಇರ್ಬೋದು, ಅದಕ್ಕೂ ಇದಕ್ಕೂ ಸಂಬಂಧಗಳಿಲ್ಲ. ಶಾಸಕರ ದೆಹಲಿಯ ಯಾತ್ರೆ ಅದು ಕೇವಲ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟದ್ದಷ್ಟೇ, ಅದರ ಆಚೆಗೆ ಇಲ್ಲ ಅನ್ನುವಂಥದ್ದು. ಅಲ್ಲಿಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವ್ರಿಗಿಂತಲೂ ಕೂಡ ಒಂದು ಪಟ್ಟು ಹೆಚ್ಚಿನದಾದಂಥ ಕಾನ್ಫಿಡೆನ್ಸು ಯತೀಂದ್ರ ಸಿದ್ದರಾಮಯ್ಯನವರ ಹತ್ರ ಇದೆ. ಅವರು ಫ್ಲೂಕಲ್ಲಿ ಅಥವಾ ಪಾಸಿಂಗ್ನಲ್ಲಿ ಹೇಳ್ತಾ ಇಲ್ಲ, ಬಹಳ ಕಾನ್ಫಿಡೆನ್ಸಲ್ಲಿ ಈ ಮಾತನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ಅವ್ರ ಬಳಿ ಹೇಳ್ಕೊಂಡಿರ್ಬೋದೇನೋ, ಆ ಥರದ್ದು ಯಾವ ಚೇಂಜಸ್ಸು ಆಗಲ್ಲ, ನಾನೇ ಕಂಟಿನ್ಯೂ ಆಗ್ತೇನೆ ಅನ್ನುವಂಥದ್ದನ್ನು ಮಗನ ಬಳಿ ಹೇಳ್ಕೊಂಡಿರ್ಬೋದು. ಮಗ ಅದನ್ನು ಮಾಧ್ಯಮಗಳಿಗೆ ಈ ಮೂಲಕವಾಗಿ ಡೆಲಿವರ್ ಮಾಡ್ತಾ ಇರ್ಬೋದು. ಅರವಿಂದ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.